Do you have dental caries? Then you must watch this. ನಿಮ್ಮ ಬಾಯಲ್ಲಿ ಹುಳುಕಿದೆಯಾ? ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಟೂತ್ ಡಿಕೆ ಹೇಗಾಗತ್ತೆ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಅರ್ಲಿ ಟ್ರೀಟ್ಮೆಂಟ್ ಯಾಕೆ ಇಂಪಾರ್ಟೆಂಟ್? ಟೂತ್ ಡಿಕೆ ಎನಾಮಲ್ ಮೇಲಿಂದ ಸ್ಟಾರ್ಟ್ ಆಗತ್ತೆ. ಇದು ಹಾರ್ಡೆಸ್ಟ್ ಲೇಯರ್ ಆಫ್ ದ ಟೂತ್. ನಿಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ನೀವು ತಿನ್ನುವಂಥ ಫುಡ್ಡಲ್ಲಿರೋ ಶುಗರ್ಸ್ನ ಯೂಸ್ ಮಾಡಿಕೊಂಡು ಒಂದು ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆ್ಯಸಿಡ್ ಈ ಎನಾಮಲ್ ಲೇಯರ್ನ ವೀಕ್ ಮಾಡುತ್ತೆ. ಫಸ್ಟ್ಗೆ ನಿಮಗೆ ಇದರಲ್ಲಿ ಏನೂ ಫೀಲ್ ಆಗೋದಿಲ್ಲ. ಸೊ ಡ್ಯಾಮೇಜ್ ಯಾವಾಗ ಆಗುತ್ತೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಇದೇ ಥರ ಡಿಕೆ ಟ್ರೀಟ್ ಮಾಡದೆ ಹಾಗೆ ಉಳಿಸ್ಕೊಂಡ್ರೆ ಅದು ನೆಕ್ಸ್ಟ್ ಲೇಯರ್ ಡೆಂಟಿನ್ಗೆ ಹೋಗುತ್ತೆ. ಇದು ಎನಾಮಲ್ಗಿಂತ ಸಾಫ್ಟ್ ಲೇಯರ್ ಆಗಿರುತ್ತೆ. ಈ ಸ್ಟೇಜಲ್ಲಿ ನಿಮಗೆ ಅವಾಗ ಏನಾದ್ರು ತಣ್ಣಗೆ ತಗೊಂಡಾಗ ಅಥವಾ ಹಾಟ್ ಅಥವಾ ಸ್ವೀಟ್ ಐಟಮ್ಸ್ ತಗೊಂಡಾಗ ಸೆನ್ಸಿಟಿವಿಟಿ ಫೀಲ್ ಆಗುತ್ತೆ. ಜುಮ್ ಅಂತ ಹಲ್ಲಿ ಎಳ್ದಂಗೆ ಆಗುತ್ತೆ. ಡೆಂಟಿನ್ ಸಾಫ್ಟ್ ಲೇಯರ್ ಆಗಿರೋದ್ರಿಂದ ಡಿಕೆ ಎನಾಮಲ್ಗಿಂತ ಸ್ಪೀಡಾಗಿ ಇಲ್ಲಿ ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟ್ ಡಿಕೆ ರೀಚಸ್ ದ ಪಲ್ಪ್ ಸೆಂಟರ್ ಆಫ್ ಟೂತ್ ವೇರ್ ನರ್ವ್ ಅಂಡ್ ಬ್ಲಡ್ ಸಪ್ಲೈ ಆರ್. ಇದರಿಂದ ಇನ್ಫೆಕ್ಷನ್ ಆಗುತ್ತೆ. ದಿಸ್ ಯೂಶಲಿ ರಿಸಲ್ಟ್ಸ್ ಇನ್ ಸ್ಟ್ರಾಂಗ್ ಆನ್ಗೋಯಿಂಗ್ ಪೇನ್ ಆ್ಯಂಡ್ ಮೇ ರಿಕ್ವೈರ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಥವಾ ಅದರ ಲಾಸ್ಟ್ ಸ್ಟೇಜಲ್ಲಿ ಟೂತ್ನ ತೆಗೆದು ಹಾಕೋದು ಪರಿಸ್ಥಿತಿ ಬರಬಹುದು. ಸ್ಟೇಜಲ್ಲಿ ಕೂಡ ಹಲ್ಲಿನ ಹುಳುಕನ್ನು ಅದರಿಂದ ಬರ್ತಾ ಇರೋ ನೋವನ್ನು ನಾವು ಇಗ್ನೋರ್ ಮಾಡಿದರೆ ಆ ಇನ್ಫೆಕ್ಷನ್ನು ಹಲ್ಲಿನ ರೂಟಿನ ಟಿಪ್ನ ದಾಟಿ ಪೆರಿಯಾಪೈಕಲ್ ಆಪ್ಸಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬೇರಿನ ತುದಿಯಲ್ಲಿ ಕೀವು ತುಂಬಿಕೊಂಡಿರಬಹುದು ಅಂತ ಅರ್ಥ. ನೆಕ್ಸ್ಟ್ ಸ್ಟೇಜು ಬೋನ್ ಲಾಸ್ ಆಗ್ಬೋದು, ಸ್ಪೇಸ್ ಇನ್ಫೆಕ್ಷನ್ಸ್ ಆಗ್ಬೋದು. ಈ ಸ್ಟೇಜಲ್ಲಿ ಸ್ವೆಲ್ಲಿಂಗ್ ಬರೋದು, ಸಖತ್ ಪೇನ್ ಆಗೋದು, ಸಮ್ಟೈಮ್ಸ್ ಫೀವರ್ ಕೂಡ ಬರ್ಬೋದು. ಟ್ರೀಟಿಂಗ್ ಡಿಕೆ ಅರ್ಲಿ ಹೆಲ್ಪ್ಸ್ ಪ್ರಿವೆಂಟ್ ಪೇನ್, ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಆ್ಯಂಡ್ ಸೀರಿಯಸ್ ಇನ್ಫೆಕ್ಷನ್ಸ್. ನೀವು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರೇ ಆಗಲಿ ಟೂತ್ ಡಿಕೆನ ಇಗ್ನೋರ್ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋ ಕಳಿಸಿ. ಅರ್ಲಿ ಟ್ರೀಟ್ಮೆಂಟ್ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ. ಥ್ಯಾಂಕ್ ಯು.